ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತಿದೆ, ಬಿಗ್ಗೆಸ್ಟ್ ಹೈ ಡ್ರಾಮಾ ನಡೆದು ಬಿಟ್ಟಿದೆ. ಒಂದು ಹೈ ಡ್ರಾಮಾ ಏನು, ಕುಸುಮರು ಪೂಜಾ ಹಾಗೆ ಗುಂಡಣ್ಣನ ಮೇಲೆ ರೇಗ್ತಿರೋದು ಯಾಕೆ? ಹಾಗಿದ್ರೆ ನಡೆದಂಥ ಹೈ ಡ್ರಾಮಾ ಏನು? ಈ ಕಡೆ ಭಾಗ್ಯ ತಾಂಡವ್ಗೆ ಸವಾಲಾಕಿ ಮಾತಾಡ್ತಿದ್ದಾರೆ, ಜೊತೆಗೆ ತಾಂಡವ್ ತಬ್ಬಿಬಾಗ್ತಿದ್ದಾರೆ. ಅಂಥದ್ದೇನಪ್ಪ ಹೇಳ್ಬಿಟ್ರು, ಭಾಗ್ಯ ಕೇಳಿದ್ದೇನು, ತಾಂಡವ್ ಯಾಕೆ ತಬ್ಬಿಬಾಗಿದ್ದು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲರೂ ಏನು ಅನ್ಕೊಂಡ್ರೋ ಒಳ್ಳೇದೇ ಆಯಿತು. ಈ ಕಡೆ ತಾಂಡವ್ ಶ್ರೇಷ್ಠ ಅನ್ಕೊಂಡಿದ್ದು ಯಾವುದು ನಡೀಲೇ ಇಲ್ಲ. ಈ ಕಡೆ 7 ದಿನದ ಚಾಲೆಂಜನ್ನು ಹೇಗಾದರೂ ಫೇಸ್ ಮಾಡಿ ಕಷ್ಟಪಟ್ಟಾದರೂ ಈ ಒಂದು ಚಾಲೆಂಜ್ನ ಗೆದ್ದು ಭಾಗ್ಯದಿಂದ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ತಗೊಂಡು ಡಿವೋರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದ ತಾಂಡವೇ ತಾನೇ ನಿರ್ಧಾರನ ಬದಲಾಯಿಸಿ ಭಾಗ್ಯನ ರೆಸಾರ್ಟ್ಗೆ ಕರೆಸುವಾಗಾಯಿತು. ಅದಕ್ಕೆ ಕಾರಣ ಆಗಿದ್ದು ಗುಂಡಣ್ಣ ತಲೆ ಸುತ್ತು ಬೀಳ್ತಿದ್ದಾಗೆ ಈ ಕಡೆ ತಾಂಡವ್ ನಿರ್ಧಾರ ಬದಲಾಗತ್ತೆ. ಅಮ್ಮ ಅಮ್ಮ ಅಂತ ಪೇಚಾಡ್ತಿರೋ ಗುಂಡಣ್ಣನ ಬಗ್ಗೆ ಡಾಕ್ಟರ್ ಹೇಳಿದ ಒಂದಷ್ಟು ಮಾತುಗಳು ತಾಂಡವ್ ನಿರ್ಧಾರನ ಬದಲಾಯಿಸೋದಕ್ಕೆ ಕಾರಣವಾಗುತ್ತೆ. ಈ ಕಡೆ ಶ್ರೇಷ್ಠ ಪೂಜಾ ಜೊತೆ ಚಾಲೆಂಜ್ ಮಾಡ್ತಾರೆ. ಇಬ್ಬರ ನಡುವೆ ಒಂದು ಚಾಲೆಂಜ್ ಆಗುತ್ತೆ. ಈ ಕಡೆ ತಾಂಡವ್ನ ಮನೆಗೆ ಕರ್ಕೊಂಡು ಹೋಗೋದು ಹೇಗೆ ಅಂತ ಗೊತ್ತು ಅಂತ ಪೂಜಾ ಹೇಳಿದ್ರೆ, ತಾಂಡವ್ ಜೊತೆ ಮದುವೆ ಆಗೋದು ಹೇಗೆ ಅಂತ ನನಗೂ ಗೊತ್ತು ಅಂತ ಹೇಳಿ ಶ್ರೇಷ್ಠ ಚಾಲೆಂಜ್ ಮಾಡ್ತಾಳೆ. ಹಾಗಾದರೆ ತಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ. ಹಾಗಾದರೆ ಇಬ್ಬರು ಚಾಲೆಂಜಲ್ಲಿ ಗೆಲ್ಲೋರು ಯಾರು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋ ಹಾಗೆ ಒಂದು ವಿಡಿಯೋದಲ್ಲಿ ಸಿಗ್ತಕ್ಕಂಥ ಕೆಲವಷ್ಟು ಮಾಹಿತಿಯನ್ನು ನೋಡಲೇಬೇಕಾಗತ್ತೆ. ಜೊತೆಗೆ ಇದೆಲ್ಲ ನಡೀತಾ ಇದ್ರೆ ಹಾಗಿದ್ರೆ ಇಲ್ಲ ನಡೆದಿತ್ತೇನು ಅಂತ ಅನ್ನಿಸ್ತದೆ. ಒಮ್ಮೆಲೆ ಗುಂಡಣ್ಣ ತಲೆ ಸುತ್ತಿ ಬಿದ್ದೋಗೋದು, ಡಾಕ್ಟರ್ ಹೇಳೋದು, ಭಾಗ್ಯ ಅಲ್ಲಿಗೆ ಬರೋದು, ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾಂಡಾ ಅನ್ನೋದನ್ನು ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫೈನಲಿ ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾರೆ. ಬಿಕಾಸ್ ತಾಂಡವ್ ಗುಂಡಣ್ಣಗೆ ಮಾತು ಕೊಡ್ತಾನೆ, ಇನ್ನು ಮುಂದೆ ಯಾವುದೇ ರೀತಿ ಡಿವೋರ್ಸ್ ಮ್ಯಾಟರ್ ತೆಗಿಯೋದಿಲ್ಲ, ನಿಮ್ಮ ಅಮ್ಮನ ಜೊತೆ ಡಿವೋರ್ಸ್ ಮಾಡ್ಕೊಳ್ಳಲ್ಲ ನಾವು, ಭಾಗ್ಯ ನೀವೆಲ್ಲ ಚೆನ್ನಾಗಿರೋಣ ಅಂತ. ಈ ಕಡೆ ಶ್ರೇಷ್ಠ ಅಂತೂ ಅಲ್ಲೇ ಇದ್ದಾಳೆ, ಉರ್ದೋಗ್ತಿದ್ದಾಳೆ. ಇದರಿಂದ ಮಕ್ಕಳು ಅಪ್ಪಂಗೆ ಥ್ಯಾಂಕ್ಸ್ ಹೇಳ್ತವೆ, ಐ ಲವ್ ಯು ಹೇಳ್ತವೆ. ಜೊತೆಗೆ ಸುನಂದ್ ಅವರು ಹಾಗೆ ಕುಸುಮ ಅವರು, ಧರ್ಮೇಂದ್ರ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಮಕ್ಕಳಿಂದ ಅಪ್ಪ ಅಮ್ಮ ಒಂದಾದರೂ ಬಂದಿದ್ದ ಕಷ್ಟ ಹಾಗೆ ಹೋಗ್ಬಿಡ್ತು ಅಂತ. ಆದರೆ ಇಲ್ಲಿ ಭಾಗ್ಯಗೆ ತುಂಬ ಚೆನ್ನಾಗಿ ಗೊತ್ತು, ಮಕ್ಕಳ ಒದ್ದಾಟಕ್ಕೆ ಸಿಕ್ಕಾಕೊಂಡು ತಾಂಡವ್ ಈ ಥರ ಹೇಳ್ತಿದ್ದಾರೆ, ಅವರ ಮನಸ್ಸಿಂದ ಈ ರೀತಿ ಹೇಳ್ತಿಲ್ಲ ಅಂತ, ತನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ. ಆದರೆ ತಾಂಡವ್ ಮಾತ್ರ ಮಕ್ಕಳು ಮುಂದೆ ಬೈಯೋಕ್ಕಾಗಲ್ಲ, ಜಗಳ ಮಾಡೋಕ್ಕಾಗಲ್ಲ, ತನ್ನ ಜೀವನದಲ್ಲಿ ಏನಾಗ್ತದೆ, ಮತ್ತೆ ನಾನು ಸಂಸಾರ ಬಂಧನದಲ್ಲಿ ಲಾಕ್ ಆಗ್ತಿದ್ದಾನ, ಏನು ಮಾಡ್ಕೊಂಡು ಸಾಯಲಿ, ಎಲ್ಲವನ್ನ ಕೂಡ ಶ್ರೇಷ್ಠ ನೋಡಿದಾಳೆ, ನನ್ನ ಕಥೆನ ಮುಗಿಸ್ತಾಳೆ, ಹೂತಾಕ್ಬಿಡ್ತಾಳೆ ಅಂತ ಎದುರು ಕೂತಿದ್ದಾರೆ. ಜೊತೆಗೆ ಏನು ಎಲ್ಲ ಆಯ್ತಲ್ವಾ, ಮನೆಗೆ ಹೊರಟ್ಬಿಡೋಣ ಅಂತ ಅಂದ್ಕೊಂಡ್ರೆ ಅಲ್ಲಿನೋ ಮ್ಯಾನೇಜರ್ ಬರ್ತಾರೆ. ನೈಟ್ ಗೇಮ್ಸ್ ಹಾಗೆ ಕ್ಯಾಂಪ್ ಫೈರ್ ಎಲ್ಲ ಕೂಡ ಇದೆ, ನೀವು ಹೋಗೋದು ಬೇಕಾಗಿಲ್ಲ ಅಂದಾಗ ಇಲ್ಲ ನಾವು ವೆಕೆಂಡ್ ಮಾಡಿಬಿಡ್ತೀವಿ, ನಮಗೇನು ಬೇಡ ಅಂತ ಹೇಳಿದ್ರೆ ಇಲ್ಲ ಪಾಪ ಇರೋಣ, ಅಮ್ಮ ಕೂಡ ಇದ್ದಾರೆ, ಸಖತ್ತಾಗಿರುತ್ತೆ, ಕ್ಯಾಂಪ್ ಫೈರ್ ಡ್ಯಾನ್ಸ್ ಎಲ್ಲ ಇರುತ್ತೆ, ಗೇಮ್ಸ್ ಇರುತ್ತೆ, ಇಲ್ಲೇ ಇರೋಣ ಅಂದಾಗ ಈ ಕಡೆ ಕುಸುಮ ಅವರಂತೂ ಏನಿದು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾ ಅಂದಾಗ ಏನೂ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾಗಿಲ್ಲ, ನಿಮ್ಮ ಪ್ಯಾಕೇಜಸಲ್ಲಿ ಅದು ಎಲ್ಲವೂ ಕೂಡ ಆ್ಯಡ್ ಆಗಿದೆ ಅಂದಾಗ ಹಾಗಿದ್ರೆ ಬಿಡಿ ಇರೋಣ ಅಂತ ಹೇಳ್ತಾರೆ. ಈ ಕಡೆ ಅವರೆಲ್ಲ ಒಂದು ರೂಮ್ಗೆ ಹೋದರೆ ಇವರೆಲ್ಲ ಒಂದು ರೂಮ್ಗೆ ಹೋಗ್ತಾರೆ. ಈ ಕಡೆ ತಾಂಡವ್ ತನ್ನ ರೂಮಿಗೆ ಹೋಗಿದ್ದೆ ತನ್ನ ಬಗ್ಗೆ ತಾನೇ ಬೈಕೋತಿದ್ದಾರೆ, ಏನು ಮಾಡ್ತಿದ್ದೀನಿ ನಾನು, ಮತ್ತೆ ಮನೇಲಿ ಲಾಕ್ ಹಾಕ್ತಿದ್ದೇನಲ್ಲ, ಆ ಗುಂಡನ ಆ ರೀತಿ ಮಾಡ್ದ ಅಂತ ನಾನು ಡಿವೋರ್ಸ್ ತೊಗೋಬೇಕು ಅಂದ್ಕೊಂಡು ಇಷ್ಟೆಲ್ಲ ಮಾಡಿ ಕಷ್ಟನ ಅನುಭವಿಸ್ದೆ, ಆದರೆ ಏನಾಯಿತು, ನಾನೇ ಅವಳನ್ನ ಕರ್ಸೋಂಗಾಯ್ತಲ್ಲಪ್ಪ ಅಂತ ಕೋಪ ಮಾಡ್ಕೋತಾ ಇದ್ರೆ ಈ ಕಡೆ ಪೂಜಾ ಗುಂಡಣ್ಣ ತನ್ವಿ ಜೊತೆ ಭಾಗ್ಯ ಅವ್ರನ್ನ ಕೂಡ ಇದೇ ರೂಮಿಗೆ ಕಳಿಸ್ಕೊಡ್ತಾರೆ. ಈ ಕಡೆ ನೀವ್ಯಾಕೆ ರೂಮಿಗೆ ಬಂದ್ರಿ, ಅಲ್ಲೇ ಇತ್ತಲ್ವ ರೂಮ್ ಅಂದಾಗ ಅಲ್ಲಿ ಶ್ರೇಷ್ಠ ಅಂಟಿದ್ದಾರೆ. ಹಾಗಾಗಿ ಅಜ್ಜಿ ಚಿಕ್ಕಮ್ಮಂಗೆ ಅದನ್ನು ಬಿಟ್ಕೊಟ್ಟು ನಾವಿಲ್ಲಿಗೆ ಬಂದ್ವಿ, ಇಲ್ಲೇ ಎಲ್ಲ ಕೂಡ ರೆಡಿಯಾಗಿ ಹೋಗೋಣ ಜೊತೇಲಿ, ಅಮ್ಮ ನೀನು ಕೂಡ ರೆಡಿ ಆಗು ಅಂತ ಇಬ್ಬರು ಮಕ್ಕಳು ಹೋದರೆ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಇಂದ ಕಾಲ್ ಬರುತ್ತೆ. ಈ ಕಡೆ ಭಾಗ್ಯ ತಾಂಡವ್ನೇ ನೋಡ್ತಿದ್ದಾಳೆ, ತಾಂಡವ್ ಪಿಕ್ ಮಾಡಿದೆ ಇದ್ರೆ ಈ ಕಡೆ ಶ್ರೇಷ್ಠ ಅಲ್ಲಿ ಉರ್ದೋಗ್ತಾ ಇದ್ದಾಳೆ. ಇದೆಲ್ಲವೂ ಕೂಡ ಆಗ್ತಿದ್ರೆ ನಂತರ ಈ ಕಡೆ ಭಾಗ್ಯನ ತಾಂಡವ್ ಪ್ರಶ್ನೆ ಮಾಡ್ತಿದ್ದಾನೆ, ಏನು ಮಾಡಿದೆ ನೀನು, ನಾನು ಹೇಳಿಬಿಟ್ಟೆ ಅಂತ ಬಂದ್ಬಿಟ್ಯಾ, ಇದನ್ನೇ ಕಾಯ್ತಿದ್ದೆ ಅಲ್ವಾ, ನನಗೇನೋ ಯಾವುದೋ ಪರಿಸ್ಥಿತಿಗೆ ಸಿಕ್ಕಿ ನಿನಗೆ ಕಾಲ್ ಮಾಡಿರ್ತೀನಿ, ಏನೋ ಮಕ್ಕಳು ಇಲ್ಲಿ ಹಠ ಮಾಡಿರ್ಬೋದು ಅನ್ನೋದು ಗೊತ್ತಾಗ್ಬೇಕು ತಾನೇ ನಿನಗೆ, ಅದನ್ನು ಬಿಟ್ಟು ಅವತ್ತು ಕ್ಯಾರಿಯರ್ ಇಟ್ಕೊಂಡು ಬಂದೆ, ಇವತ್ತು ಹಾಗೆ ಬಂದುಬಿಟ್ಲು ಬ್ಯಾಗ್ನ ತಗೊಂಡು, ನೀನು ಬಾ ಅಂತ ಹೇಳಿದ್ದು ಯಾರು ಅಂತಿದ್ದಾಗೆ ನಿಮಗೇನು ಬುದ್ಧಿ ಭ್ರಮಣೆ ಆಗಿದೆ ಅಥವಾ ನಿಮಗೆ ನೆನಪಿನ ಶಕ್ತಿ ಕಡಿಮೆನಾ? ಈಗ 1 ಗಂಟೆಯಿಂದ ನೀವು 1 ಗಂಟೆಯಿಂದ ನೀವೇ ಹೋಗಿ ಫೋನ್ ಮಾಡಿದ್ದು ನೆನಪಾಗಿರೋದು ಮರ್ತು ಹೋಯ್ತಾ? ಹೋಗಿ ನೋಡಿ, ನಿಮ್ಮ ಫೋನಲ್ಲಿ ನನಗೆ ಕಾಲ್ ಮಾಡಿರೋದಿದೆ, ಯಾರು ನನಗೆ ಈ ಅಡ್ರೆಸ್ ಕೊಟ್ಟು ಇಲ್ಲಿಗೆ ಬಾ ಅಂತ ಹೇಳಿದ್ದು,
ನೀವೇ ತಾನೆ? ಇವಾಗ ನೀವೇ ಮಾತಾಡ್ತಿದ್ದೀರಾ ಈ ರೀತಿ ಅಂತ ಹೇಳ್ತಿದ್ರೆ ಸರ್ಕಾಸ್ಟಿಕ್ ಆಗಿ ಮಾತಾಡೋದನ್ನು ಕಲ್ತಿದ್ಯಾ? ನಾನು ಮಾತಾಡಿರೋದನ್ನು ನನಗೆ ಹೇಳ್ತಿದ್ಯಾ? ನಾನು ಮಾತಾಡಿರೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಆದರೆ ನಿನಗೆ ಬುದ್ಧಿ ಬೇಡವಾ? ಹೇಳಿದ್ವಿ ಅಲ್ವಾ, 7 ದಿನದ ಚಾಲೆಂಜಲ್ಲಿ ನಾನು ಗೆಲ್ಲಬೇಕು ಅಂದೆ. 8ನೇ ದಿನ ನೀನು ನನಗೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕ್ತೀನಿ ಅಂತ, ಅದು ಮರ್ತೋಯ್ತಾ ನಿನಗೆ? ಅದು ನೆನಪಿತ್ತಿದ್ರೆ ನೀನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ನಿನಗೂ ಕೂಡ ಇದೇ ಬೇಕಿತ್ತು, ಅದಕ್ಕೆ ಓಡ್ಕೊಂಡು ಬಂದ್ಬಿಟ್ಟೆ ಅಲ್ವಾ ಅಂತ ಹೇಳ್ತಿದ್ರೆ ನೋಡಿ, ನೀವು ಹೇಳಿದಾಗೆ ನನ್ನ ಎಮ್ಮೆಗೆ ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ಇರತ್ತಾ? ಖಂಡಿತ ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ನನಗಿಲ್ಲ ಅಪ್ಪ. ಹಾಗಾಗಿ ನನಗಿದು ಯಾವುದೂ ಕೂಡ ಗೊತ್ತಾಗಲಿಲ್ಲ. ನೀವು ಹೇಳುವಷ್ಟು ಬುದ್ಧಿವಂತೆ ನಾನಲ್ಲ, ಅದನ್ನು ನೀವೇ ಒಪ್ಕೊಂಡಿದ್ದೀರಾ ಕೂಡ ಅಂತ ಹೇಳ್ತಿದ್ರೆ ಹೌದೌದು ತುಂಬ ಚೆನ್ನಾಗಿ ಮಾತಾಡ್ತೀಯ, ಅರ್ಥ ಆಗಲ್ವಾ? ನನಗೆ ನೀನು ಇಷ್ಟ ಇಲ್ಲ ಅಂತ 1000 ಸತಿ ಹೇಳಬೇಕಾ, ಬಡ್ಕೋಬೇಕಾ? ನನಗೆ ನೀನು ಇಷ್ಟ ಇಲ್ಲ, ಬೇಕಾಗಿಲ್ಲ ಅಂತ? ಈಗ ಮಕ್ಕಳು ಮುಂದೆ ನನ್ನನ್ನು ಸಿಕ್ಸ್ ಹಾಕಿ ಈ ಒಂದು ಸೀನ್ ಕ್ರಿಯೇಟ್ ಆಗಿ ನಾನೇ ಡಿವೋರ್ಸ್ ತಗೋಬೇಡ ಅಂತ ಹೇಳಬೇಕು, ಆ ರೀತಿ ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳ್ತಿದ್ರೆ ಇದನ್ನೆಲ್ಲ ನಾನು ಮಾಡಿದ್ನ? ನಾನು ಇದನ್ನ ಅಲ್ಲಿ ಅಂತ ಕರ್ಮ ನನಗಿಲ್ಲ ಅಂತ ಹೇಳ್ತಿದ್ರೆ ಹೌದೌದು ನೀನು ತುಂಬಾ ಕಿಲಾಡಿ ಅಂತ ಹೇಳ್ತಿದ್ದಾರೆ ತಾಂಡವ್. ಅದಕ್ಕೆ ಇಲ್ಲಿ ಭಾಗ್ಯ. ಆದರೆ ಒಂದು ಮಾತು, ನಾನು ನಮ್ಮ ಮದುವೆ ವಿಡಿಯೋ ನೋಡಬೇಕು, ಅದನ್ನು ತರಿಸ್ತೀರಾ? ಮದುವೆ ವಿಡಿಯೋ ನೋಡ್ಬೋದಾ ಅಂತಿದ್ದಾಗ ಈ ಕಡೆ ತಾಂಡವ್ ತಬ್ಬಿಬ್ಬಾಗ್ತಿದ್ದಾರೆ, ಪೇಚಾಟಕ್ಕೆ ಸಿಕ್ಕಾಕೋತಿದ್ದಾರೆ. ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಿದ್ರೆ ಏನಪ್ಪ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋನ ಕಾಯಬೇಕಾಗತ್ತೆ. ಜೊತೆಗೆ ಈ ಕಡೆ ಪೂಜಾ ಮತ್ತು ಗುಂಡಣ್ಣ ತನ್ವಿ ಎಲ್ಲ ಕೂಡ ಮಾತಾಡ್ಕೊತಿದ್ದಾರೆ. ನೋಡಿದ್ರ ನಾಟಕ ಮಾಡೋದಕ್ಕೆ ಹೇಗೆ ಬಾಬಾ ಲಾಕ್ ಆದರು, ಈ ಫೈನಲಿ ಅಪ್ಪ ಅಮ್ಮ ಡಿವೋರ್ಸ್ ಆಗಲ್ಲ ಅಂತ ಹೇಳಿಬಿಟ್ರು. ಫೈನಲಿ ನೋಡಿದ್ರ ನಮ್ಮ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಯಿತು ಅಂತ ಖುಷಿ ಪಡ್ತಿದ್ರೆ ಇದನ್ನು ಸುನಂದ ಹಾಗೆ ಕುಸುಮ ಅವರು ಕೇಳಿಸ್ಕೊಂಡೇ ಬಿಡ್ತಾರೆ. ಏನು ಹೇಳ್ತಿದ್ಯಾ ಪೂಜಾ, ಏನು ಹೇಳ್ತಿದ್ಯಾ ಗುಂಡಣ್ಣ? ಹಾಗಿದ್ರೆ ಇಷ್ಟೊತ್ತು ನೀವು ಡ್ರಾಮಾ ಮಾಡಿದ್ರ, ನೀನು ಹುಷಾರು ತಪ್ಪಿದ್ದೆಲ್ಲ ನಾಟಕಣ ಅಂತ ಹೇಳ್ತಿದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬದ್ದ ಕಳ್ಳರು ಹಾಗೆ ಮೌನವಾಗಿ ಸೈಲೆಂಟ್ ಆಗಿದ್ದಾರೆ. ಹಾಗಿದ್ರೆ ಏನು ಇಷ್ಟೊತ್ತು ಗುಂಡಣ್ಣ ಆಡಿದ್ದೆಲ್ಲ ಕೂಡ ನಾಟಕ ಅಂದರೆ ಹೌದು, ಇದಕ್ಕೆಲ್ಲ ಸ್ಕ್ರೀನ್ ಪ್ಲೇ ಮಾಡಿದ್ದೆ ಪೂಜಾ. ಈ ಕಡೆ ಪೂಜಾ ಹೌದು ಅಂತ ಒಪ್ಕೋತಿದ್ದಾಳೆ, ಹೌದು ನಾನೇ ಹೇಳ್ಕೊಟ್ಟಿದ್ದು ಅಂದಾಗ ಏನು ಮಾತಾಡ್ತಿದ್ರ ಅಂದಾಗ ಹೌದು, ಇದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಭಾವಂಗೆ ಮಕ್ಕಳು ಅಂದರೆ ಇಷ್ಟ, ಅದಕ್ಕೋಸ್ಕರ ಮಕ್ಕಳಿಗೇನಾದರೂ ತೊಂದರೆ ಆದರೆ ಖಂಡಿತ ಅವರು ಡಿವೋರ್ಸ್ ಮಾಡ್ಕೊಳ್ಳಲ್ಲ ಅಂತ ಗೊತ್ತಿತ್ತು, ಅದಕ್ಕೋಸ್ಕರನೇ ಈ ರೀತಿ ಮಾಡಿದೆ ಅಂತ ಹೇಳಿದಾಗ ಈ ಕಡೆ ಕುಸುಮ ಅವರು ಶಬಾಷ್ ಅಂತಾರು. ಫೈನಲಿ ತಪ್ಪು ಮಾಡಿದ್ರು ಕೂಡ ಏನೋ ಒಂದು ಒಳ್ಳೆ ಕೆಲಸನೇ ಮಾಡಿದೆ ಅಂತ ಹೇಳೋ ಚಾನ್ಸಸ್ ತುಂಬಾ ಇದೆ. ಆದರೆ ಶ್ರೇಷ್ಠ ಇದನ್ನೆಲ್ಲ ಕೇಳಿಸ್ಕೊಂಡು ಉರ್ದು ಹೋಗ್ತಿದ್ದಾಳೆ, ಇದನ್ನು ತಾಂಡವ್ಗೆ ಮುಟ್ಸೋ ಪ್ರಯತ್ನ ಮಾಡ್ತಿದ್ದಾಳೆ. ಹಾಗಿದ್ರೆ ಒಂದು ಹೈ ಮೆಗಾ ಡ್ರಾಮಾ ನಡೆಯೋದ್ರೊಂದಿಗೆ ಈ ಕಡೆ ತಾಂಡವ್ ಭಾಗ್ಯ ಒಂದು ಡಿವೋರ್ಸ್ ಮೆಗಾ ನಾಟಕಕ್ಕೆ ತೆರೆ ಬೀಳ್ತಾ ಇದೆ. ಆದರೆ ಈ ಒಂದು ಮೆಗಾ ಡ್ರಾಮಾದಲ್ಲಿ ಟ್ವಿಸ್ಟ್ ಕೊಡೋಕೆ ಮುಂದಾಗಿರೋ ಶ್ರೇಷ್ಠ ಮತ್ತೆ ತಾಂಡವ್ ಯೂಟ್ಯೂನ್ ಒಡೆಯೋ ರೀತಿ ಮಾಡ್ತಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.